ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ದಿನವೂ ನೋಡುತ್ತಾ ಇರುವ ಕೆಲವು ಸಸ್ಯಗಳನ್ನು ಕಳೆ ಎಂದು ತೆಗೆದು ಹಾಕುತ್ತೇವೆ. ಆದರೆ ಅದೇ ಸಸ್ಯಗಳಲ್ಲಿ ದೊಡ್ಡ ಔಷಧಿ ಗುಣಗಳು ಅಡಗಿರುತ್ತವೆ. ಇವತ್ತು ನಾವು ತಿಳಿಯೋದು ಅಂತಹ ಒಂದು ಸಸ್ಯದ ಬಗ್ಗೆ. ಗಡ್ಡೆ ಹುಲ್ಲು, ಕತ್ತರಿ ಸೊಪ್ಪು, ಜಯಂತಿ ಸೊಪ್ಪು ಮತ್ತು ಅಡಿಕೆ ಸೊಪ್ಪು ಈ ರೀತಿ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಈ ಸಸ್ಯ ರಸ್ತೆ ಬದಿಯಲ್ಲಿ ಖಾಲಿ ಜಾಗಗಳಲ್ಲಿ ಸುಲಭವಾಗಿ ಬೆಳೆಯುತ್ತದೆ. ಸಣ್ಣ ಹೂವು ಮತ್ತು ಹಸಿರು ಎಲೆಗಳು ಇದರ ಗುರುತು. ಈ ಸಸ್ಯದ ಪ್ರಮುಖ ಉಪಯೋಗವೆಂದರೆ ಗಾಯದಲ್ಲಿ ರಕ್ತವನ್ನು ತಕ್ಷಣ ನಿಲ್ಲಿಸುವುದು. ಚಿಕ್ಕ ಕತ್ತರಿಗಳು, ಗಾಯಗಳು ಆಗಿದ್ದಾಗ ಇದು ತುಂಬಾ ಉಪಯೋಗವಾಗಿದೆ. ಕತ್ತರಿ ಸೊಪ್ಪಿನ ತಾಜಾ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದನ್ನು ಕೈಯಲ್ಲಿ ಕುಟ್ಟಿ ಅಥವಾ ಅರೆದು ನೇರವಾಗಿ ಗಾಯದ ಮೇಲೆ ಹಚ್ಚುವುದರಿಂದ ರಕ್ತಸ್ರಾವ ತಕ್ಷಣ ಕಡಿಮೆ ಆಗುತ್ತದೆ. ಚಿಕ್ಕ ಸುಟ್ಟ ಗಾಯಗಳಿಗೆ ಕತ್ತರಿ ಸೊಪ್ಪಿನ ಪೇಸ್ಟ್ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚುವುದರಿಂದ ಗಾಯವನ್ನು ಬೇಗ ಗುಣಪಡಿಸುತ್ತದೆ. ಕತ್ತರಿ ಸೊಪ್ಪಿನ ಪೇಸ್ಟ್ ಅನ್ನು ದಿನಕ್ಕೆ 1-2 ಬಾರಿ ಹಚ್ಚುವುದರಿಂದ ಗಾಯವನ್ನು ಗುಣಪಡಿಸುವ ಪ್ರಕ್ರಿಯೆಯನ್ನು ವೇಗವಾಗಿ ನಡೆಸಿ ಗಾಯ ಬೇಗ ಗುಣವಾಗಲು ಸಹಾಯ ಮಾಡುತ್ತದೆ. ಕತ್ತರಿ ಸೊಪ್ಪಿನ ಪೇಸ್ಟ್ ಅನ್ನು ಹುಳು ಕಚ್ಚಿದ ಜಾಗಕ್ಕೆ ಹಚ್ಚಿದರೆ ಊತ ಮತ್ತು ತುರಿಕೆ ಕಡಿಮೆ ಆಗುತ್ತದೆ. ಕತ್ತರಿ ಸೊಪ್ಪನ್ನು ಅರೆದು ಪೀಡಿತ ಜಾಗಕ್ಕೆ ಹಚ್ಚಿದರೆ ಚರ್ಮದ ಸೋಂಕು ಕಡಿಮೆ ಮಾಡಿ ಚರ್ಮದ ಉರಿ ಮತ್ತು ಕೆಂಪಾಗುವಿಕೆ ಕಡಿಮೆ ಮಾಡುತ್ತದೆ. ನಾವು ಕಳೆ ಎಂದು ತೆಗೆದು ಹಾಕುವ ಕತ್ತರಿ ಸೊಪ್ಪು ಒಂದು ನೈಸರ್ಗಿಕ ಪ್ರಥಮ ಚಿಕಿತ್ಸಾ ಔಷಧ ಆಗಿದೆ. ಸರಿಯಾಗಿ ಬಳಸಿದರೆ ಸಣ್ಣ ಗಾಯಗಳಿಗೆ ದೊಡ್ಡ ಸಹಾಯ ಮಾಡುತ್ತದೆ. ನಮ್ಮ ಹಳ್ಳಿಯ ಸಸ್ಯಗಳನ್ನು ನಿರ್ಲಕ್ಷ್ಯ ಮಾಡದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ. ಇದು ಇವತ್ತಿನ ಸಣ್ಣ ಮಾಹಿತಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶುಭ ದಿನ. ಧನ್ಯವಾದಗಳು.